ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಯಥೇಚ್ಛವಾಗಿ ಬೀಳ್ತಾ ಇದೆ. ಈಗ ನಮ್ಮ ರೈತರು ಪುಣ್ಯ ನಾವು ಅನ್ಕೋತೀವಿ, ರಾಜಕೀಯದವ್ರು ಏನಾರು ಅನ್ಕೊಳ್ಳಿ, ನಾವಂತೂ ಅದನ್ನು ನೆನೆಸ್ಕೊತಾ ಇದ್ದೀವಿ. ಈಗ ಸರ್ಕಾರಕ್ಕೂ ಒತ್ತಡ ಕಮ್ಮಿ ಆಗಿದೆ. ತಮಿಳ್ನಾಡಿಗೆ ನೀರು ಕಪಿಲಾ ನದಿ ತುಂಬಿ ಹರಿತಾ ಇದೆ, ಅಲ್ಲಿ ಇನ್ನೂ ಯಥೇಚ್ಛವಾಗಿ ಮಳೆ ಬೀಳ್ತಾ ಇದೆ. ಈಗ 30,000 ಬಿಟ್ಟಿದ್ದಾರೆ, ಇನ್ನೂ ಹೆಚ್ಚಿನ ಕ್ಯೂಸೆಕ್ಸ್ನ ನೀರು ಬಿಡ್ತಾರೆ ಅಲ್ಲಿಗೆ ತಮಿಳ್ನಾಡಿಗೆ. ಅವ್ರಿಗೂ ಬೇಕಾದ ಸಾಕಷ್ಟು ಆಗಿದೆ. ನಮಗೆ ಈಗ 105 ಅಡಿ ಆಗಿದೆ ಕನ್ನಂಬಾಡಿ ಕಟ್ಟೆನಲ್ಲಿ. 82 ಅಡಿ ಇದ್ದಾಗ ಮುಖ್ಯಮಂತ್ರಿಯವರು ಬೆಳೆ ಹಾಕಬೇಡಿ, ದಯವಿಟ್ಟು ರೈತರಲ್ಲಿ ಮನವಿ ಮಾಡ್ಕೋತೀವಿ ಅಂತ ಹೇಳಿದರು. ಈಗ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತಾ ಇದ್ದೀವಿ, ಅನೌನ್ಸ್ ಮಾಡಿ ನೀರು ಬಿಡ್ತೀವಿ ಬೆಳೆ ಬೆಳೀರಿ ಅಂತ ಹೇಳಿ ಅಂತ. ಅವರೇ ಹೇಳಬೇಕಿತ್ತು, ಇದನ್ನು ರೈತರ ಕೈಲಿ ಹೇಳಿಸ್ಕೊಬಾರ್ದಿತ್ತು. ಅವರೇ ಹೇಳಬೇಕಿತ್ತು. ಈಗ ನಮಗೆ ನಾವೇ ಹೇಳ್ತಾ ಇದ್ದೀವಿ, ಅವ್ರು ಅನೌನ್ಸ್ ಮಾಡಬೇಕು ತಕ್ಷಣ, ಇವತ್ತೇ ಅನೌನ್ಸ್ ಮಾಡಬೇಕು. ನಿನ್ನೆವರೆಗೂ ಮಂತ್ರಿಮಂಡಲದಲ್ಲಿ ಬ್ಯುಸಿ ಇದ್ದರು ಅಂತ ಕಾಣ್ತದೆ. ಈಗ ನಿರಾಳ ಆಗಿದೆ ಅವ್ರಿಗೂ. ಈಗ ನೀರಿದೆ ಕನ್ನಂಬಾಡಿ ಕಟ್ಟೆನಲ್ಲಿ, ರೈತರಿಗೆ ಬೆಳೆಗೆ ಸಾಕಾಗುವಷ್ಟು ನೀರಿದೆ. ಏನು ಕೆರೆ ಕಟ್ಟೆಗೆ ಅಂತ ಬಿಟ್ಟಿದ್ರೆ ಅದನ್ನು ಕಂಟಿನ್ಯೂ ಮಾಡಿ ಬೆಳೆ ಹಾಕಿ ಅಂತ ಹೇಳಬೇಕು. ಅದಕ್ಕೆ ತಕ್ಕಂತೆ ರಸಗೊಬ್ಬರ, ಬಿತ್ತನೆ ಬೀಜ ಎಲ್ಲನೂ ಆ ಡಿಪಾರ್ಟ್ಮೆಂಟವ್ರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವ್ರಿಗೆ ಹೇಳಬೇಕು, ರೆಡಿ ಮಾಡಿಕೊಡಿ ರೈತರಿಗೆ. ಇದೆ ಯಾಕೆಂದರೆ ಈಗಾಗಲೇ ಲೇಟ್ ಆಗಿದೆ. ರೈತರು ಬೆಳೆ ಬೆಳಿಬೇಕಾದ್ರೆ ತುಂಬ ಕಷ್ಟ ಇದೆ. ಅದಕ್ಕೆ ತಕ್ಕಂತೆ ನೀರು ಬಿಡಬೇಕು ಸರ್ಕಾರದವರು. ರಸಗೊಬ್ಬರ ಆಗಲಿ ಬಿತ್ತನೆ ಬೀಜ ಆಗಲಿ ಎಲ್ಲರೂ ರೆಡಿ ಮಾಡಿ ರೈತರು ಕೊಡಬೇಕು. ನಾವು ಸಂಪೂರ್ಣವಾಗಿ ಬೆಳೆ ಬೆಳಿತೀವಿ. ಏನು ಎಲ್ಲರ ಹೊಟ್ಟೆನೂ ತುಂಬಿಸ್ಬೇಕಲ್ಲ, ನಾವು ನಮ್ಮ ಹೊಟ್ಟೆನೇ ಒಂದಲ್ಲ, ಇಡೀ ದೇಶದ ಹೊಟ್ಟೆನೇ ತುಂಬಿಸ್ಬೇಕು ರೈತರು. ಅನ್ನ ಹಾಕೋ ರೈತರು ನಾವು. ನಮ್ಮನ್ನು ನೋಡಬೇಕು, ಅವ್ರು ಗಮನದಲ್ಲಿ ಇಟ್ಕೊಂಡು. ಬರೀ ರಾಜಕೀಯನೇ ಅಲ್ಲ, ನಮ್ಮ ಕಡೆನೂ ನಿಗಾ ಕೊಡಬೇಕು. ಮತ್ತು ನೀರನ್ನ ಕಂಟಿನ್ಯೂಸ್ ಆಗಿ ಹರಿಸ್ಬೇಕು. ಇವಾಗ ಅವರು ತಮಿಳ್ನಾಡ್ದು ಅದು ಇದು ಸುದ್ದಿ ಹೇಳ್ಕೊಂಡು ನೀರು ನಿಲ್ಲಿಸಬಾರ್ದು. ರೈತರುಗಳಿಗೆ ಸಂಪೂರ್ಣವಾಗಿ ನಾಲೆಗಳಲ್ಲಿ, ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನೇನು ನಾಲೆಗಳಿದ್ದಾವೆ ಎಲ್ಲ ನಾಲೆಗೂ ನೀರು ಹರಿಸ್ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದಾರೆ.